ನಮಸ್ಕಾರ ನವೀನ್ ಅವರೇ. ಸರ್ ನಮಸ್ತೆ. ಆರಾಮ್ ಸರ್. ತುಂಬ ದಿನ ಆಯ್ತು ಭೇಟಿಯಾಗಿ. ಹೌದು ಸರ್, ತುಂಬ ದಿನ ಆಗೋಯ್ತು. ಅವು ಚಿಕ್ಕರು ಇತ್ತು ಲಾಸ್ಟ್ ಟೈಮ್ ನೀವು ಹೇಳಿದಾಗ ಫೋಟೋ ಕಳಿಸಿದ್ರಿ. ಆಗ ನಿಮಗೆ ಕಳಿಸಿದವಾಗ ನಾನು ಇದೊಂದು ವಿಡಿಯೋ ಹಾಕಿದ್ದೆ ನಿಮಗೆ. ಹೌದು. ಅವಾಗ ಬಂದ್ಬಿಟ್ಟು ನಾವೊಂದು 8 ತಿಂಗಳ ಕರು ಪರ್ಚೇಸ್ ಮಾಡಿದ್ವಿ ಸರ್. ಒಂದು 8 ತಿಂಗಳ ಕಟ್ಸು ತಗೊಂಡ್ಬಂದಿದ್ವಿ ನಾವು. ಇವತ್ತು ಈ ಮಟ್ಟಕ್ಕೆ ಬೆಳವಣಿಗೆ ಆಗಿ ನಿಂತಿದೆ ಸರ್. ತುಂಬ ಭಾಳ ಲಕ್ಷಣವಾಗಿದೆ ಅಂತ ಅಂದರೆ. ಹೌದು ಒಳ್ಳೆ ತಳಿ. ಹೌದು, ಜಾತಿಯಲ್ಲಿ ಮಾತ್ರ ನಂಬರ್ 1 ಸರ್. ನೋಡ್ಬೋದು ನೀವೇ. ಹೌದು, ತುಂಬ ಚೆನ್ನಾಗಿದೆ. ರೇಕಲ್ಲಾಗಲಿ, ಎರಡೇ ರೇಕು, ಹೌದು, ಸಣ್ಣ ಮೆದ್ಲು, ಹಸುಕರು, ಕಿವಿ ಸಣ್ಣ, ಅದೇ ಸಣ್ಣ ರೋಮ, ತುಂಬಾ ಚೆನ್ನಾಗಿದೆ ಸರ್. ಕತ್ತಲ್ಲಿ ನೋಡ್ಬೋದು. ಹೌದು, ತುಂಬಾ ಚೆನ್ನಾಗಿದೆ. ಜಾತಿಯಲ್ಲಿ ಓರಿ ಕರು ತರನೇ ಅನ್ಸುತ್ತೆ ನಮ್ಮ ಹೊರಗಡೆ ನೋಡಿದ್ರೆ. ಸರ್ ನೋಡಿ, ಒಂದು ಬಾರಿ ಇದೆ ಇವಾಗಲೇ. ಹೌದು, ಕರು ಕತ್ತು ಅಗತ್ತು ಎಲ್ಲ ಚೆನ್ನಾಗಿದೆ. ಹೌದು ಸರ್. ಯಾವ ಊರು ಇದು ಸರ್? ಇದು ಆ ಕಡೆ ರಾಮನಗರದ ಕಡೆಯಿಂದ ಹಸು ಬಂದಿತ್ತು. ಓಕೆ. ಅದು ಇಲ್ಲಿ ಕರು ಹಾಕಿತ್ತು ಸರ್. ಆ ಕರು ನಾವು ಪರ್ಚೇಸ್ ಮಾಡಿದ್ವಿ. ಓಕೆ. ಹಂಗಾಗಿ ಈ ಭಾಗದಲ್ಲಿ ಈ ಕರು ನಮ್ಗೆ ಸಿಕ್ತು ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕರು. ಅದಕ್ಕೆ ನಮ್ಗೆ ಇಷ್ಟ ಆಯ್ತು, ತಗೊಂಡ್ಬಂದ್ವಿ. ನೋಡ್ಬೋದು, ಒಂದು ಸ್ವಲ್ಪ ಹೊಸಬ್ರನ್ನ ಕಂಡ್ರೆ ಸ್ವಲ್ಪ ಗಾಬರಿ ಇರುತ್ತೆ. ನಮಗೂ ಮನೆಗೊಂದು ಹಳ್ಳಿ ಕಾರ್ ತಳಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ಕಾಯಷ್ಗೆ ಸಾಕ್ತಾ ಇದ್ದೀವಿ ಸರ್. ಹೌದು, ಚೆನ್ನಾಗಿದೆ ಬಿಡ್ರಿ. ಈಗ ಎಷ್ಟು ತಿಂಗಳು ಸರ್? ಇವಾಗ ಹೆಚ್ಚು ಕಮ್ಮಿ 2 ವರ್ಷ ಆಗಿದೆ. 2 ವರ್ಷ ಆಗಿದೆಯಾ? ಇನ್ನು ಅಲ್ಲಿ ಬಿದ್ದಿಲ್ಲ ಸರ್. ಓರಿ ಕೊಡ್ಸಿದೀವಿ. ತರ್ಬಳ್ಳಿ ನಾರಾಯಣ ಸ್ವಾಮಿ ಅವ್ರದ್ದು ಚಿಕ್ಕೋರಿ ಕ್ರಾಸಿಂಗ್ ಮಾಡಿಸಿದೀವಿ ಸರ್. 1 ಮಂತ್ ಆಗಿದೆ ಕ್ರಾಸಿಂಗ್ ಮಾಡಿಸಿ. ಈಟಿ ಬಂದಿತ್ತಾ? ಹೌದು ಸರ್. ಸುಮಾರು ಒಂದು 4-5 ಈಟು ಮಿಸ್ ಮಾಡಿಸಿದ್ವಿ. ಆದ್ರೂ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತಲ್ಲ, ಅದಕ್ಕೆ ಅಲ್ಲಾಗಿಲ್ಲ, ಆದ್ರೂ ಕ್ರಾಸಿಂಗ್ ಮಾಡಿಸಿದೀವಿ. ಈಗ 1 ತಿಂಗಳಾಗಿದೆ ಸರ್. ಫಲ ಕಟ್ಟಿದೆ, ಮತ್ತೇನು ರಿಪೀಟ್ ಆಗಿಲ್ಲ. ಅದೇ 1 ತಿಂಗಳು ಕಂಪ್ಲೀಟ್ ಆಯ್ತು ಸರ್. ಚೆನ್ನಾಗಿದೆ ಬಿಡ್ರಿ, ತುಂಬಾ ಚೆನ್ನಾಗಿದೆ. ನಾವು ಮನೆ ಕಾಯಿಸ್ಗ ಒಂದು ಇರ್ಬೇಕು ಮನೆ ಮುಂದೆ ಹಳ್ಳಿ ಕಾರ್ ಹಸು. ಕರೆಕ್ಟ್. ಮತ್ತೆ ಮನೆ ಮಕ್ಕಳಿಗೆ ಹಾಲು, ಮಜ್ಜಿಗೆ, ತುಪ್ಪ, ಬೆಣ್ಣೆಗೋಸ್ಕರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮತ್ತೆ ಮಲೆನಾಡ್ ಗಿಡ್ಡ ಒಂದು ಹಾಲು ಕರಿತಾ ಇದೆ ಪ್ರೆಸೆಂಟ್. ಹೌದಾ? ಮನೆಗಾಗುತ್ತೆ. ಹೌದು. ಅದಕ್ಕೋಸ್ಕರ ನಾಟಿ ಹಸು ಅಂದ್ರೆ ನಮ್ಗೊಂದ್ ಸ್ವಲ್ಪ ಕಾಯಿಸು. ಈ ಕುರಿ ಜೊತೆಗೆ ಇದೂನು ಒಂದ್ ಸ್ವಲ್ಪ ನಮ್ಗೆ ಹುಚ್ಚು ಜಾಸ್ತಿ, ಹಸುಗಳು ಹುಚ್ಚು. HF ಜರ್ಸಿ ಇದೆ, ಅದು ಕಮರ್ಷಿಯಲ್ ಬರುತ್ತೆ. ಅದು ಇದಾವೆ, ಅವು ಒಂದ್ 4 ಇದಾವೆ HF ಜರ್ಸಿ ಹಸುಗಳು. ಅದ್ರ ಜೊತೆಗೆ ಹಳ್ಳಿ ಕಾರುನು ನಾವು ಕಾಯಿಸಿಂದ ಬೆಳೆಸ್ತಾ ಇದ್ದೀವಿ ಸರ್. ನಮ್ ಕರ್ನಾಟಕ ತಳಿ ಇರ್ಬೇಕು ಅಂತ ಹೇಳ್ಬಿಟ್ಟು ಹಳ್ಳಿ ಕಾರು ಮತ್ತೆ ಮಲೆನಾಡ್ ಗಿಡ್ಡ ಎರಡೂನು ಇಟ್ಟಿದ್ದೀವಿ ಸರ್. ಚೆನ್ನಾಗಿದೆ, ನೋಡ್ಲಿಕ್ಕೇನೆ ಖುಷಿ ಆಗುತ್ತೆ. ಹೌದು ಸರ್. ಜಾತಿನಲ್ಲಿ ಓರಿ ಕಂಡಂಗ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಉದ್ದಪ್ಪನ್ನ ಆಗ್ಬೋದು. ಹೌದು. ಗಿಣ್ಣು, ಕಾಲು ಯಾರಾದ್ರೂ ಕೇಳಿದ್ರಾ ಸರ್? ಸುಮಾರು ಜನ ಕೇಳಿದ್ದಾರೆ. ಜಾತಿ ನೋಡ್ಬಿಟ್ಟು ನೋಡ್ಬೋದು ಸರ್, ಬಾಲ ನೋಡ್ಬೋದು. ಚಾಟಿ ಇದ್ದಂಗೆ. ಜಾತಿಯಲ್ಲಿ ಮಾತ್ರ ನಂಬರ್ 1 ಸರ್. ಹೌದು, ಚಾಟಿ ಇದ್ದಂಗಿದೆ ಸರ್. ಕೊಡ್ಲಿಲ್ಲ ನೀವು? ಇಲ್ಲ ಸರ್, ಸುಮಾರು ಜನ ಕೇಳಿದ್ರು. ಮತ್ತೆ ಕೊಟ್ರೆ ಇಂಥ ಪದಾರ್ಥ ಸಿಗಲ್ಲ ಸರ್. ಹೊರಗಡೆ ತರಬೇಕು ಅಂದ್ರೆ ಸಿಗಲ್ಲ. ಅದೇ ಅದಕ್ಕೋಸ್ಕರ ನಾವು ಕೊಟ್ಟಿಲ್ಲ ಸರ್. ಮತ್ತೆ ಹೊರಗಡೆ ತಗೊಂಡ್ಬರ್ತೀನಿ ಅಂದ್ರೆ ಒಳ್ಳೆ ಕರುಗಳು ಯಾರು ಕೊಡ್ತಾ ಇಲ್ಲ ಸರ್. ಈಗ ಹೊರಗಡೆ ನಾವು ನೋಡ್ತಾ ಇದೀವಲ್ಲ, ಸುಮಾರು ಹುಡುಕ್ದೆ ಸರ್ ನಾನು ಒಳ್ಳೆ ಹಸು ತರೋಣ ಅಂತ ಹೇಳ್ಬಿಟ್ಟು. ಈ ತರ ಹಸು ಹುಡ್ಕನ ಎಲ್ಲ ಕೇಳಿದ್ರೆ ಯಾರು ಕೊಡ್ತಾ ಇರ್ಲಿಲ್ಲ. ಆದ್ರೆ ನಾನು ಸಣ್ಣ ಕರುವಿಂದ ನೋಡ್ಬಿಟ್ಟು ಎಲ್ಲೋ ಒಂದ್ ಹತ್ರ ಗುರ್ತು ಮಾಡ್ಕೊಂಡು ಅವ್ರನ್ನ ಕೇಳಿ ಇಷ್ಟಪಟ್ಬಿಟ್ರು ತಗೊಂಡ್ಬಂದಿದ್ದೀನಿ. ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ತುಂಬಾ ಚೆನ್ನಾಗಿದೆ ಸರ್. ಅದಕ್ಕೋಸ್ಕರ ನಾವು ತಗೊಂಡ್ಬಂದ್ವಿ. ನೋಡ್ಬೋದು, ಚರ್ಮ ತೆಳುವು, ತುಂಬಾ ತೆಳುವು. ಜಾತಿ ಚೆನ್ನಾಗಿದ್ರೆ ತೆಳುವು ಚರ್ಮ. ರೇಕ್ ನೋಡ್ಬೋದು ಸರ್, 2 ರೇಕು. ಕಿವಿಗಳು ನೋಡ್ಬೋದು, ಮಲದ ಕಿವಿ ಇದ್ದಂಗೆ ಇಷ್ಟಿಷ್ಟೇ. ಇನ್ನ ಮೊನ್ನೆ ತಾನೇ ಕೊಂಬು ಮಾಡಿಸಿದೀವಿ ಸರ್. ಇನ್ನು ಕೊಂಬು ನೋಡಿ, ಇನ್ನು ಇಷ್ಟಿಷ್ಟೇ ಇದೆ. ಹೌದು. ಕೊಂಬು ಬೆಳವಣಿಗೆ ಆಗ್ಲಿಲ್ಲ ಸರ್ ಬೇಗ. ಈಗ ಹಂಗೆ ಪರವಾಗಿಲ್ಲ. ತುಂಬಾ ಇದೆ ಸರ್. ನಾವು ಬಿಟ್ಬಿಟ್ಟು ಎಲ್ಲಾದ್ರೂ ಮುಂದೆ ಹೋಗ್ಬಿಟ್ರೆ ನಾವ್ ಎಲ್ಲೋದ್ರೆ ಅಲ್ಲೇ ಬರ್ತಾ ಇರುತ್ತೆ. ಒಳ್ಳೆ ಗುಣ. ಹೌದು. ಗುಣದಲ್ಲಿ ಮಾತ್ರ ನಮ್ಮ ಹುಡುಗರೆಲ್ಲ ಕೆಳಗಡೆ ತೂರಾಡ್ಲಿ ಬಿಡಿ, ಒದಿಯೋದಾಗ್ಲಿ ಆ ತರ ಏನಿಲ್ಲ. ನೋಡ್ಬಾ ಸರ್, ನೋಡಿ ಕತ್ತಲ್ಲಿ ಒಂದಿಷ್ಟು ಗಂಗಲ್ ಅನ್ನೋದು ಒಂದಿಷ್ಟಿಲ್ಲ. ಜಾತಿ ಆ ತರ ಇದೆ ಸರ್. ಸುಮಾರು ಜನ ಕಾಯಿಸ್ಬಿದ್ದು ಕೇಳಿದ್ರು, ಆದ್ರೆ ಯಾರಿಗೂ ಕೊಟ್ಟಿಲ್ಲ ಸರ್. ನಮ್ಗೆ ಇಷ್ಟದಿಂದ ಬೆಳೆಸ್ತಾ ಇದೀವಿ. ನಿಮ್ಮ ಮನೆಯಲ್ಲಿ ಒಂದ್ ಕರು ಪಡಿಬೇಕು ಅಂತ ತುಂಬಾ ಆಸೆ ನಮ್ಗೆ. ಅದಕ್ಕೋಸ್ಕರ ನಮ್ಗೆ ಇಲ್ಲಿಂದ 100 ಕಿಲೋಮೀಟರ್ ಆಗುತ್ತೆ ಸರ್ ತರ್ಬಳ್ಳಿ. ನಾರಾಯಣ ಸ್ವಾಮಿ ಅವರು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಓರಿ ಬಿಡಿಸ್ಕೊಂಡ್ ಬಂದಿದೀವಿ. ಮನೇಲೆ ಕರು ಹುಟ್ಲಿ ಬಿಡಿ, ಆಮೇಲೆ ನೋಡೋಣ. ವಿನಿವರ್ದು
ಓರಿ ಇತ್ತು. ಓಕೆ. ಅವರು ಕೊಟ್ಟಿದ್ರು ನಾರಾಯಣ ಸ್ವಾಮಿ ಅಣ್ಣವ್ರಿಗೆ. ಅದು ಬಸ್ತಿ ಬ್ಲಡ್ ಲೈನ್. ಓಕೆ. ಅದೇ ಕ್ರಾಸ್ ಮಾಡಿಸಿದೀನಿ. ಕರು ಚೆನ್ನಾಗಿ ಬೀಳ್ಲಿ ಅಂತ ನಮ್ಮ ಮನೆಯಲ್ಲೂ ಒಂದ್ ಕರು ಹುಟ್ಲಿ, ಅದೇ ನಮ್ಮ ಮನೆಯಿಂದ ಒಂದ್ ಕರು ಕೊಡೋಣ ಹೊರಗಡೆ ಕರೆಕ್ಟ್ ಅಂತ ಹೇಳ್ಬಿಟ್ಟು ತುಂಬಾ ಆಸೆಯಿಂದ ಬೆಳೆಸ್ತಾ ಇದ್ದೀವಿ ಸರ್. ನೋಡ್ಬೋದು, ಮಾಡಿ ಚೆನ್ನಾಗಿದೆ. ಇನ್ನು 2 ವರ್ಷ ಕರು ಸರ್ ಈಗ. ಅದೇ ನೋಡ್ಬೋದು, ಜಾತಿ ಕುಲದಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಮೊಬೈಲ್ ನಂಬರ್ ಹೇಳಿ ಸರ್. ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 9916766006. ಯಾರಾದ್ರೂ ಮಾತಾಡ್ಬೇಕು ಅಂದ್ರೆ ನಿಮ್ಗೆ ಕರೆ ಮಾಡ್ಬೋದು. ಹೌದು ಸರ್, ಮಾತಾಡ್ಬೇಕು ಅಂದ್ರೆ ಫೋನ್ ಮಾಡಿ ಮಾತಾಡ್ಬೋದು.